ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ರಹಸ್ಯ ಬಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಈ ಒಂದು ರಹಸ್ಯ ಬಲಿ ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೆಲವರು ಮಾತಾಡ್ತಾ ಇರ್ತಾರೆ, ಸೊ ಆ ವ್ಯಕ್ತಿಗೆ ದೆವ್ವ ಮೆಟ್ಕೊಂಡಿದೆ, ಗಾಳಿ ಮೆಟ್ಕೊಂಡಿದೆ, ಆತ್ಮ ಮೆಟ್ಕೊಂಡಿದೆ, ದೆವ್ವ ಹಿಡಿದಿದೆ ಆ ವ್ಯಕ್ತಿಗೆ ಅಂತೆಲ್ಲ ಮಾತಾಡ್ತಿರ್ತಾರೆ ಸ್ನೇಹಿತರೆ. ನಿಜವಾಗಲೂ ವ್ಯಕ್ತಿಗೆ ದೆವ್ವ ಭೂತ ಆತ್ಮಗಳು ಹಿಡಿಯುವುದಕ್ಕೆ ಸಾಧ್ಯನಾ? ಇದು ನಿಜನಾ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸ್ನೇಹಿತರೆ. ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡೋದಾಗಿತ್ತಪ್ಪ ಅಂತಂದರೆ, ನಾವು ವೈಜ್ಞಾನಿಕವಾಗಿ ಹೇಳ್ಬೋದಾಗಿತ್ತಪ್ಪ ಅಂತಂದರೆ, ಯಾವುದೇ ವ್ಯಕ್ತಿಯ ಮೈ ಮೇಲೆ ದೆವ್ವಾಗಲಿ ಭೂತ ಆಗಲಿ ಗಾಳಿ ಆಗಲಿ ಬರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ವೈಜ್ಞಾನಿಕವಾಗಿ ಪ್ರಪಂಚದಲ್ಲಿ ದೆವ್ವ ಭೂತ ಆತ್ಮಗಳು ಯಾವ ಕೂಡ ಇಲ್ಲವೇ ಇಲ್ಲ. ಫಸ್ಟ್ ನಾವು ತಲೆ ಇಟ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಆ ರೀತಿ ಒಂದು ದೆವ್ವ ಭೂತಗಳು ಆತ್ಮಗಳು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಹುಟ್ಟಾಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಅಂದರೆ ದೇವರು ಅನ್ನುವಂಥ ಕಲ್ಪನೆ ಯಾವ ರೀತಿ ಹುಟ್ಟಾಕಿದ್ರು ಅದೇ ರೀತಿ ಅವತ್ತೇ ದೆವ್ವ ಭೂತ ಗಾಳಿ ಆತ್ಮ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹುಟ್ಟಾಕೊಂಡು ಬಂದರು ಸ್ನೇಹಿತರೆ. ಅದನ್ನೇ ನಮ್ಮ ಒಂದು ಪೂರ್ವಜರ ಕಾಲದಿಂದಲೂ ಕೂಡ ಇಲ್ಲಿವರೆಗೆ ನಮ್ಮ ಜನ ನಂಬ್ತಾ ಬಂದಿದ್ದಾರೆ ಸ್ನೇಹಿತರೆ, ಮೌಢ್ಯಕ್ಕೆ ಒಳಗಾಗ್ತಾ ಬಂದಿದ್ದಾರೆ. ಸೊ ನಾವು ವೈಜ್ಞಾನಿಕವಾಗಿ ನೋಡಬಹುದಾಗಿತ್ತಪ್ಪ ಅಂತಂದರೆ, ಯಾವುದೇ ವ್ಯಕ್ತಿ ಮೈ ಮೇಲೆ ದೆವ್ವ ಆತ್ಮಗಳು ಬರೋದಿಲ್ಲ. ಈ ಪ್ರಪಂಚದಲ್ಲಿ ದೆವ್ವ ಭೂತ ಗಾಳಿ ಆತ್ಮ ಯಾವುದೇ ಕಾರಣಕ್ಕೂ ಇಲ್ಲವೇ ಇಲ್ಲ. ಈ ಮನುಷ್ಯ ಸತ್ತ ನಂತರದಲ್ಲಿ ದೆವ್ವ ಆಗ್ತಾನಂತಕ್ಕಂಥದ್ದು ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ದೆವ್ವ ಆಗೋದಿಲ್ಲ, ಆತ್ಮ ಆಗೋದಿಲ್ಲ, ಭೂತ ಆಗೋದಿಲ್ಲ. ಅದೆಲ್ಲ ಒಂದು ಕಟ್ಟು ಕತೆ, ಒಂದು ತಪ್ಪು ಕಲ್ಪನೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ದೇಹ ಅಂತಕ್ಕಂಥದ್ದು ಬಲೂನ್ ರೀತಿಯಲ್ಲಿ, ಆ ಬಲೂನ್ ಒಳಗಿರ್ತಕ್ಕಂಥ ಗಾಳಿ ಯಾವ ರೀತಿ ನಾವು ಒಂದು ಪಿನ್ನವನ್ನು ಚುಚ್ಚಿದಾಗ ಆ ಒಂದು ಏನು ಬಲೂನು ಒಳಗಡಿರ್ತಕ್ಕಂಥ ಗಾಳಿ ಹೊರಗಡೆ ಬರುತ್ತೋ, ಈ ವಾತಾವರಣಕ್ಕೆ ಸೇರಿಕೊಳ್ಳುತ್ತೋ, ಅದೇ ರೀತಿ ನಾವು ನಮ್ಮ ಒಂದು ಏನು ಆತ್ಮ ಅಥವಾ ನಮ್ಮ ಜೀವ ಹೋದಾಗ, ನಾವು ಸತ್ತಾಗ ನಮ್ಮಲ್ಲಿರ್ತಕ್ಕಂಥ ಗಾಳಿ ಹೊರಗಡೆ ಬಂದು ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ನಂತರದಲ್ಲಿ ಈ ಒಂದು ದೇಹ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಿರ್ಜೀವ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ದೇಹ. ಅಂದರೆ ಒಂದು ಜೀವ ಇಲ್ಲದಿರ್ತಕ್ಕಂಥ ಒಂದು ವಸ್ತು ಆಗಿ ಅದು ನಮಗೆ ಪರಿಗಣಿಸ್ತಕ್ಕಂಥದ್ದು ಅಷ್ಟೇ ಹೊರತಾಗಿ ಯಾವುದೇ ಅಲ್ಲಿಗೆ ಮುಗೀತು. ಸೊ ನಂತರದಲ್ಲಿ ಆತ್ಮ ಆಗೋದಾಗಲಿ, ದೆವ್ವ ಆಗೋದಾಗಲಿ, ಗಾಳಿ ಆಗೋದಾಗಲಿ, ಭೂತ ಆಗೋದು ಇವೆಲ್ಲೂ ಕೂಡ ಏನಕ್ಕೆ ಸಾಧ್ಯನೇ ಇಲ್ಲ. ಸೊ ವೈಜ್ಞಾನಿಕವಾಗಿ ನಾವು ನೋಡಬೇಕಾಗುತ್ತಾ, ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಬೇಕಾಗುತ್ತಾ ಸ್ನೇಹಿತರೆ. ಯಾಕಂದರೆ ವ್ಯಕ್ತಿಗೆ ದೆವ್ವ ಭೂತ ಆತ್ಮಗಳು ಮೆಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಏನು ವ್ಯಕ್ತಿಯ ಮೈ ಮೇಲೆ ಬರೋದಿಲ್ಲ ಅನ್ನೋದಾಗಿತ್ತಪ್ಪ ಅಂತಂದರೆ, ಯಾಕೆ ವ್ಯಕ್ತಿ ವಿಚಿತ್ರವಾಗಿ ವಿಕೃತವಾಗಿ ದೆವ್ವ ಬಂದಂತೆ, ಭೂತ ಬಂದಂತೆ, ಗಾಳಿ ಹಿಡಿದಂತೆ ವರ್ತಿಸ್ತಾನೆ ಅಂತಕ್ಕಂಥದ್ದು ಕೂಡ ನಾವು ವಿಚಾರ ಮಾಡಬೇಕಾಗತ್ತ ಸ್ನೇಹಿತರೆ, ಪ್ರಶ್ನಿಸಬೇಕಾಗತ್ತೆ. ಹೌದಾ, ಯಾಕೆ ಆ ರೀತಿ ವರ್ತನೆ ಮಾಡ್ತಾನೆ? ಹಾಗಾದರೆ ವ್ಯಕ್ತಿ ಮೈ ಮೇಲೆ ದೆವ್ವ ಭೂತ ಗಾಳಿ ಯಾವ ಕೂಡ ಬರೋದಿಲ್ಲ, ಇವೆಲ್ಲ ಸುಳ್ಳು ಅನ್ನೋದಾಗಿತ್ತು ಅಂದರೆ, ಯಾಕೆ ಆ ರೀತಿ ವ್ಯಕ್ತಿ ಒಂದು ವಿಚಿತ್ರವಾಗಿ ದೆವ್ವ ಬಂದಂತೆ, ಭೂತ ಬಂದಂತೆ, ಆತ್ಮ ಹಿಡದಂತೆ, ಪೇತ ಹಿಡದಂತೆ ಈ ರೀತಿಯೆಲ್ಲ ಏನಪ್ಪ ಅಂತಂದರೆ ವರ್ತಿಸ್ತಾನ ಅಂತಕ್ಕಂಥದ್ದು ಕೂಡ ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾಗತ್ತಾ. ಅದರಿಂದಿರ್ತಕ್ಕಂಥ ಸತ್ಯಾಂಶವನ್ನು, ವೈಜ್ಞಾನಿಕ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ, ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ದೆವ್ವ ಬಂದಂತೆ ಅಥವಾ ಗಾಳಿ ಹಿಡಿದಂತೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾನಂತಂದರೆ, ಆ ವ್ಯಕ್ತಿಯ ಮನಸ್ಸಲ್ಲಿ ಕೆಲವೊಂದಿಷ್ಟು ನೋವುಗಳು ಇರ್ತವೆ ಸ್ನೇಹಿತರೆ. ಅಂದರೆ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕಾಗದಿರುವಂತಹ ಕೆಲವೊಂದಿಷ್ಟು ಮಾನಸಿಕವಾಗಿರುವಂತಹ ನೋವುಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಉಳ್ಕೊಂಡಾಗ, ಆ ವ್ಯಕ್ತಿ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕಾಗದಿದ್ದಾಗ ತನ್ನಲ್ಲಿರ್ತಕ್ಕಂಥ ನೋವುಗಳನ್ನು, ಆ ಒಂದು ಏನು ಸಮಸ್ಯೆಯನ್ನು, ನೋವುಗಳನ್ನು ಇನ್ನೊಬ್ಬರ ಕಡೆ ಸಮಾಜದ ಮುಂದೆ ಹೇಳ್ಕೊಳ್ಳೋಕ್ಕಾಗದೇ ಇದ್ದಾಗ, ಸೊ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತನಗೇ ಗೊತ್ತಿಲ್ಲದ ರೀತಿಯಲ್ಲಿ ಮಾನಸಿಕ ಒಂದು ಖಿನ್ನತೆಗೊಳಗಾಗಿ, ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿ, ಹಾರ್ಮೋನ್ಸ್ಗಳ ವ್ಯತ್ಯಾಸವಾಗಿ ವಿಚಿತ್ರವಾಗಿ ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ವಿಚಿತ್ರವಾಗಿ ದೆವ್ವ ಬಂದಂತೆ ಈ ಥರ ಕುಣಿತಕ್ಕಂಥದ್ದು, ಕೇಕೆ ಹಾಕ್ತಕ್ಕಂಥದ್ದು, ಕಿರ್ಚಾಡ್ತಕ್ಕಂಥದ್ದು, ಕೂಗಾಡ್ತಕ್ಕಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಹೋಗ್ತಾನೆ. ಸೊ ಇದು ಮಾನಸಿಕ ವೇದನೆ ಅಷ್ಟೇ ಹೊರತಾಗಿ, ಈ ಮಾನಸಿಕ ವೇದನೆಯನ್ನು ನಾವು ಗುಣಪಡಿಸ್ಕೊಳ್ಬೇಕಾದ್ರೆ ಆ ವ್ಯಕ್ತಿಯನ್ನು ದೆವ್ವ ಹಿಡಿದಂತ ಹೇಳ್ಬಿಟ್ಟು, ಭೂತ ಹಿಡಿದಂತ ಹೇಳ್ಬಿಟ್ಟು, ಯಾವುದೋ ಒಬ್ಬ ಡೋಂಗಿ ಸ್ವಾಮಿಗಳ ಹತ್ರ, ಯಾವುದೋ ಒಬ್ಬ ಡೋಂಗಿ ಬಾಬಾಗಳ ಹತ್ರ, ಯಾವುದೋ ಒಂದು ದೇವಸ್ಥಾನ, ಯಾವುದೋ ಒಂದು ದರ್ಗಾ, ಯಾವುದೋ ಒಂದು ಮಸೀದಿ, ಸೊ ಮಂದಿರ, ಇವುಗಳಿಗೆ ನಾವು ಕರ್ಕೊಂಡು ಹೋಗಬಾರ್ದು. ಸೊ ಬದಲಾಗಿ ಏನಪ್ಪ ಅಂತಂದರೆ, ಮಾನಸಿಕ ತಜ್ಞರು ಇರ್ತಾರೆ, ಆ ಮಾನಸಿಕ ತಜ್ಞರ ಹತ್ರ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಆ ಮಾನಸಿಕ ತಜ್ಞರು ಏನು ಮಾಡ್ತಾರಪ್ಪ ಅಂತಂದರೆ, ಕೌನ್ಸಿಲಿಂಗ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಹೌದಾ, ಸೊ ಆಪ್ತ ಸಮಾಲೋಚನೆ ಮಾಡ್ತಾರೆ ಆ ವ್ಯಕ್ತಿಯನ್ನು ಕೂರಿಸ್ಕೊಂಡು. ಸೊ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ನೋವುಗಳನ್ನು ಹೊರಗಡೆ ಹಾಕಿಸ್ತಾರೆ. ಸೊ ಅದಕ್ಕೊಂದಿಷ್ಟು ಏನಪ್ಪ ಟ್ರೀಟ್ಮೆಂಟ್ ಕೊಡ್ತಾರೆ, ಸಮಾಧಾನ ಪಡಿಸ್ತಾರೆ. ಮತ್ತು ಮನುಷ್ಯ, ಆ ವ್ಯಕ್ತಿ ಮೊದಲಿನಂತೆ ಆ ಒಂದು ಜೀವನವನ್ನು ಮಾಡ್ತಕ್ಕಂಥದ್ದು ಒಂದು ನಾವು ಸಹಜವಾಗಿ ಏನಪ್ಪ ಅಂದರೆ ಆ ರೀತಿ ಕಾಣಬಹುದು.
ಸೊ ಅದು ಬಿಟ್ಟು ನಾವು ದೇವಸ್ಥಾನಕ್ಕೆ, ಮಂದಿರಕ್ಕೆ, ಮಸೀದಿಗೆ ಸೊ ಆ ಸ್ವಾಮಿ ಈ ಸ್ವಾಮಿ ಅಂತಕ್ಕಂಥದ್ದು ಅಂಥವ್ರ ಬಳಿ ನಾವು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಸೊ ಅದು ದೆವ್ವ ಹಿಡಿದಿದ್ದಲ್ಲ, ಭೂತ ಹಿಡಿದಿದ್ದಲ್ಲ, ಅದೊಂದು ಮಾನಸಿಕ ಖಿನ್ನತೆ, ಮಾನಸಿಕ ಒಂದು ಏನು ಖಿನ್ನತೆ ಒಳಗಾಗಿರ್ತಾನೆ, ಡಿಪ್ರೆಷನ್ಗೆ ಹೋಗ್ತಾ ಇರ್ತಾನೆ. ಸೊ ಅದನ್ನೇ ದೆವ್ವ ಭೂತ ಹಿಡಿದು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ನಂಬುತ್ತಾರೆ ಕೂಡ. ಸೊ ಇಂತಹ ಒಂದು ಮೌಢ್ಯಕ್ಕೆ ಯಾರು ಕೂಡ ಒಳಗಾಗೋದು ಬೇಡ ಸ್ನೇಹಿತರೆ. ಇವತ್ತು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಇಷ್ಟೆಲ್ಲ ಕೂಡ ಮುಂದುವರೆದಿದೆ. ನಾವು ಕೂಡ ಮುಂದುವರಿಯೋಣ, ನಾವು ಕೂಡ ಪ್ರತಿಯೊಂದನ್ನು ಪ್ರಶ್ನಿಸೋಣ. ಸೊ ಯಾವುದನ್ನು ಕೂಡ ಪ್ರಶ್ನಿಸದೆ ನಾವು ಒಪ್ಕೊಳ್ಳೋದು ಬೇಡ. ಈ ಇವತ್ತಿನ ಕಾಲದಲ್ಲಿ ಕೂಡ ಏನಪ್ಪ ಅಂತಂದರೆ ದೇವಭೂತಗಳು, ಆತ್ಮಗಳು ಇಲ್ಲವೇ ಇಲ್ಲ. ಸೊ ಮನುಷ್ಯ ಸತ್ತ ನಂತರದಲ್ಲಿ ಸಹಜವಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಸೊ ಹುಟ್ಟುವಾಗ ಮಣ್ಣಲ್ಲಿ ಹುಡ್ತಾನೆ, ಮಣ್ಣಲ್ಲಿ ಸಾಯ್ತಾನೆ. ಇಷ್ಟೇ ಇದು ಜೀವನ. ಸೊ ಇದಕ್ಕೂ ಭಯ ಪಟ್ಕೊಂಡು, ಆತಂಕ ಪಟ್ಕೊಂಡು, ಸೊ ಮೌಢ್ಯಕ್ಕೆ ಒಳಗಾಗಿ ಜೀವನವನ್ನು ಏನಪ್ಪ ಅಂತಂದರೆ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ. ಸ್ವತಂತ್ರವಾಗಿ, ಖುಷಿಯಿಂದ, ನೆಮ್ಮದಿಯಿಂದ ನಮ್ಮ ಬದುಕನ್ನು ನಾವು ಸಾಗಿಸೋಣ. ಇರೋಷ್ಟು ದಿನ ನಾವು ಸುಖವಾಗಿ, ಸಂತೋಷವಾಗಿ, ಖುಷಿಯಿಂದ, ಸದೃಢ ಮನಸ್ಸಿನಿಂದ, ಗಟ್ಟಿ ಮನಸ್ಸಿನಿಂದ ನಾವು ಮುಂದುವರೋಣ ಅಂತಕ್ಕಂಥ ಮಾತನಾಡ್ತಾ, ಎಲ್ಲರೂ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ನಾವು ಚಿಂತಿಸೋಣ ಅಂತಕ್ಕಂಥ ಮಾತನಾಡ್ತಾ ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ಎಲ್ಲರೂ ನಮಸ್ಕಾರ.